ನಮಸ್ಕಾರ ಸ್ನೇಹಿತರೆ, ರತ್ನ ವರ್ಡ್ಗೆ ಸ್ವಾಗತ. ಬನ್ನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಫ್ರೈಡ್ ರೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: 1 ಕಪ್ ಬೀನ್ಸು, 1 ಕಪ್ ಈರುಳ್ಳಿ, 1 ಕಪ್ ಆನಿಯನ್ ಸ್ಪ್ರಿಂಗು, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಕ್ಯಾರೆಟ್, ಹಸಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಖಾರ ಪುಡಿ, ಅಚ್ಚ ಮೆಣಸಿನ ಪುಡಿ ಅಂದರೆ ಕಪ್ಪು ಕಾಳು ಮೆಣಸಿನ ಪುಡಿ, ಟೀಸ್ಪೂನ್ದಷ್ಟು ಸೋಯಾ ಸಾಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಎಣ್ಣೆ, ಕೊನೆಯದಾಗಿ schezwan ಚಟ್ನಿ. ಇದು ಫ್ಲೇವರ್ಗೋಸ್ಕರ. ಫ್ರೈಡ್ ರೈಸಲ್ಲಿ ಇದನ್ನು ಹಾಕೋದ್ರಿಂದ, ಫ್ರೈಡ್ ರೈಸು ಇದು ಚೈನೀಸ್ ಡಿಶ್ ಆಗಿರೋದ್ರಿಂದ ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ಫ್ರೈಡ್ ರೈಸ್ ಕೂಡ ತುಂಬ ಟೇಸ್ಟಾಗಿರುತ್ತೆ. ಮೊದಲು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆಗಿದೆ. ಈಗ ಹೆಚ್ಚಿಟ್ಕೊಂಡಂಥ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ನಾವು ಹಾಕೋ ಪ್ರತಿ ತರಕಾರಿನೂ ಕೂಡ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಫ್ರೈಡ್ ರೈಸು ತುಂಬ ಟೇಸ್ಟಾಗಿ ಬರುತ್ತೆ. ಈಗ ಹೆಚ್ಚಿಟ್ಕೊಂಡಂಥ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸ್ ಕೂಡ ಅಷ್ಟೇ, ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ತರಕಾರಿಗಳನ್ನು ಇಷ್ಟಪಡದೇ ಇರೋ ಮಕ್ಕಳು ಕೂಡ ನಾವು ಈ ರೀತಿಯಾಗಿ ಫ್ರೈಡ್ ರೈಸ್ ಮಾಡಿ ಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಆಚೆ ಕಡೆ ಸ್ಟ್ರೀಟ್ ಫುಡ್ಡು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಸುಲಭವಾಗಿ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳಿಗೂ ಇಷ್ಟ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಈಸಿಯಾಗಿ ನಾವು ಮಾಡ್ಕೋಬೋದು. ಈಗ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಫ್ರೈಡ್ ರೈಸಿಗೆ ನಿಜವಾಗ್ಲೂ ಒಂದು ಒಳ್ಳೆ ಫ್ಲೇವರು, ಒಂದು ಒಳ್ಳೆ ಟೇಸ್ಟ್ ಬರೋದೇ ಈ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದಿಂದ. ಇದನ್ನು ಹಾಕೋದ್ರಿಂದ ಇದೊಂದಕ್ಕೆ ಮಾತ್ರ ಅಲ್ಲ, ನಾವು ಬೇಕಾದರೆ ಬೇರೆ ಅಡುಗೆಗಳಿಗೂ ಕೂಡ ನಾವು ಈ ಪೇಸ್ಟನ್ನು ಬಳಸ್ಕೋಬೋದು. ಇದು ತುಂಬ ರುಚಿಕರವಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹೆಚ್ಚಿಟ್ಕೊಂಡಂಥ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಇಲ್ಲದೆ ಫ್ರೈಡ್ ರೈಸ್ ಇಲ್ಲವೇ ಇಲ್ಲ, ಸೊ ಅದು ತುಂಬಾ ಮುಖ್ಯ. 1 ಕಪ್ ಆನಿಯನ್ ಸ್ಪ್ರಿಂಗ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಫ್ ಟೀ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಕಾಲು ಟೀ ಸ್ಪೂನ್ ಅಚ್ಚ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಹಾಫ್ ಟೀ ಸ್ಪೂನ್ ಖಾರ ಪುಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3 ಟೀ ಸ್ಪೂನ್ದಷ್ಟು ಎತ್ತಿಟ್ಕೊಂಡಂಥ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸೋಯಾ ಸಾಸ್ ಜಾಸ್ತಿ ಬಳಸೋಕ್ಕೆ ಹೋಗಬೇಡಿ. ತಿಂಗಳಲ್ಲಿ 1 ಸಲನೋ 2 ಸಲನೋ ಈ ರೀತಿಯಾಗಿ ಫ್ರೈಡ್ ರೈಸ್ ಮಾಡಿದಾಗ ಸೋಯಾ ಸಾಸ್ ಬಳಸಿದರೆ ಅದರಿಂದ ಏನೂ ತೊಂದರೆ ಇಲ್ಲ. ಆದರೆ ಮೇಲಿನ ಮೇಲೆ ವಾರಕ್ಕೆ 1-2 ಸಲ ನಾವು ಸೋಯಾ ಸಾಸ್ ಹಾಕಿಬಿಟ್ಟು ಅಡುಗೆ ಮಾಡೋದ್ರಿಂದ ಖಂಡಿತ ನಮ್ಮ ಹೆಲ್ತ್ ಕೆಡುತ್ತೆ. ಸೊ ವಿತೌಟ್ ಸೋಯಾ ಸಾಸ್ ನೀವು ಫ್ರೈಡ್ ರೈಸ್ ಎನಿ ಟೈಮ್ ಮಾಡ್ಕೊಂಡು ತಿನ್ಬೋದು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಜೀರಾ ರೈಸ್ನ ಬಳಸಿದ್ದೀನಿ. ನೀವು ಬಾಸ್ಮತಿ ರೈಸ್ ಕೂಡ ಬಳಸ್ಬೋದು. ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿನ ಹಾಕ್ತಾ ಇದ್ದೀನಿ.
ಕೊನೆಯದಾಗಿ 1 ಟೀ ಸ್ಪೂನ್ ಶೇಜ್ವಾನ ಚಟ್ನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಶೇಜ್ವಾನ ಚಟ್ನಿ ಸ್ವೀಟ್ ಫ್ಲೇವರ್ ಇರುತ್ತೆ. ನಿಮಗೆ ಮಾರ್ಕೆಟಲ್ಲಿ ಖಂಡಿತ ಸಿಗುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇರ್ಬೋದಲ್ವ. ನಿಮಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ.